ಸುದೀರ್ಘ ಸರಿಸುಮಾರು 24 ಗಂಟೆಗಳ ಚರ್ಚೆಯಾಗಿ ವಕ್ಫ್ ತಿದ್ದುಪಡಿ ವಿಧೇಯಕ ಸಂಸತ್ನ ಉಭಯ ಸದನಗಳಲ್ಲೂ ಅಂಗೀಕಾರ ಆಗಿದೆ. ಬಿಜೆಪಿ ಈ ವಿಚಾರವಾಗಿ ಸಂಭ್ರಮ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಐತಿಹಾಸಿಕ ದಿನ ಅಂತ ಇದನ್ನ ಎನ್ಡಿಎ ಬಣ್ಣಿಸ್ತಾ ಇದ್ರೆ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ನಿರ್ಧರಿಸಿದೆ. ಈ ಮಧ್ಯೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ವಕ್ಫ್ ವಿಚಾರವಾಗಿದ್ದಂಥ ಅಕ್ರಮದ ವರದಿ ನೀಡಿದ್ದಂಥ ಅನ್ವರ್ ಮಣಿಪಾಡಿಗೆ ಕಿಡಿಗೇಡಿಗಳು ಬೆದರಿಕೆ ಕರೆ ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. The bill is passed. ಸಂಸತ್ನ ಉಭಯ ಸದನದಲ್ಲಿ ವಕ್ಫ್ ತಿದ್ದುಪಡಿ ವಿಧೇಯಕ ಅಂಗೀಕಾರ. पक्ष में 288, विपक्ष में 232. Ayes 128, noes 95. The bill is passed. ಐತಿಹಾಸಿಕ ದಿನ ಎಂದ ಬಿಜೆಪಿ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಕಾಂಗ್ರೆಸ್. ವಕ್ಫ್ ತನಿಖಾ ವರದಿ ನೀಡಿದ್ದ ಅನ್ವರ್ ಮಾಣಿಪ್ಪಾಡಿಗೆ ಬೆದರಿಕೆ. ಫೋನ್ ಮುಖಾಂತರ ಬೇರೆ ಬೇರೆ ಭಾಷೆಗಳಲ್ಲಿ ಹಿಂಪಡ್ಕೊಳ್ಬೇಕು ಅಂತ ನಮ್ಮನ್ನು ಎದುರಾಕೊಂಡು ಮಾಡ್ಲಿಕ್ಕೆ ಸಾಧ್ಯ ನಿಂಗೆ ಅಂತೇಳಿ ಐತಿಹಾಸಿಕ ವಿಧೇಯಕ ಅಂಗೀಕಾರ. ಏಪ್ರಿಲ್ 2 ಮತ್ತು 3 ಇಡೀ ದೇಶದ ಕಣ್ಣು ಲೋಕಸಭೆ ರಾಜ್ಯಸಭೆ ಕಲಾಪದ ಮೇಲೆ ನೆಟ್ಟಿತ್ತು. ವಕ್ಫ್ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ 12 ಗಂಟೆ, ರಾಜ್ಯಸಭೆಯಲ್ಲಿ 13 ಗಂಟೆ ಚರ್ಚೆಯಾಗಿ ಸರಳ ಬಹುಮತದೊಂದಿಗೆ ಬಿಲ್ ಪಾಸ್ ಆಗಿದೆ. शुद्धि के अद्य दिन मत विभाजन का परिणाम इस प्रकार है. पक्ष में 288, विपक्ष में 232. Ayes 128. Noes 95. The bill is passed. ಹೀಗೆ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದ್ದಕ್ಕೆ ಅಮಿತ್ ಶಾ ಸಂತೋಷ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಇದೊಂದು ಐತಿಹಾಸಿಕ ದಿನ ಎಂದಿದ್ದಾರೆ. ಮೋದಿ ಕೂಡ ಐತಿಹಾಸಿಕ ಕ್ಷಣ ಅಂತ ಬಣ್ಣಿಸಿದ್ದಾರೆ. ತಡರಾತ್ರಿಯವರೆಗೂ ಕಲಾಪದಲ್ಲಿ ಭಾಗಿಯಾಗಿದ್ದ ಸಂಸದರಿಗೆ ಕಿರಣ್ ರಿಜಿಜು ಧನ್ಯವಾದ ತಿಳಿಸಿದ್ದಾರೆ. ಇನ್ನು ವಕ್ಫ್ ವಿವಾದದ ಕೇಂದ್ರ ಬಿಂದುವಾಗಿದ್ದ ವಿಜಯಪುರದಲ್ಲಿ ರೈತರ ಸಂಭ್ರಮಿಸಿದ್ದಾರೆ. ಆದ್ರತ್ತ ಅಹಮದಾಬಾದ್, ಕೋಲ್ಕತ್ತಾ, ಚೆನ್ನೈನಲ್ಲಿ ವಕ್ಫ್ ಬಿಲ್ ವಿರೋಧಿಸಿ ಪ್ರತಿಭಟನೆಗಳು ನಡೆದಿವೆ. ವಕ್ಫ್ ವರದಿ ಹಿಂಪಡೆಯುವಂತೆ ಬೆದರಿಕೆ, ಅನ್ವರ್ ಮಾಣಿಪ್ಪಾಡಿ ಆರೋಪ. ಫೋನ್ ಮುಖಾಂತರ ಬೇರೆ ಬೇರೆ ಭಾಷೆಗಳಲ್ಲಿ ಹಿಂಪಡ್ಕೊಳ್ಬೇಕು ಅಂತ ನಮ್ಮನ್ನು ಎದುರಾಕೊಂಡು ಮಾಡ್ಲಿಕ್ಕೆ ಸಾಧ್ಯ ನಿಂಗೆ ಅಂತೇಳಿ ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರೋ ವಕ್ಫ್ ವಾಗ್ಯುದ್ಧಕ್ಕೆ ಮೂಲವೇ ಅದೊಂದು ವರದಿ. ಆ ವರದಿ ಕೊಟ್ಟಿದ್ದೆ ಅನ್ವರ್ ಮಾಣಿಪ್ಪಾಡಿ. ಹೌದು, ಆದ್ರೀಗ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ತನಿಖಾ ವರದಿ ನೀಡಿದ್ದ ಅನ್ವರ್ ಮಾಣಿಪ್ಪಾಡಿಗೆ ಬೆದರಿಕೆ ಕರೆಗಳ ವರ್ತಿವಿಯಂತೆ. ಹೀಗಂತ ಅನ್ವರ್ ಮಾಣಿಪ್ಪಾಡಿ ಗಂಭೀರ ಆರೋಪ ಮಾಡಿದ್ದಾರೆ. ಫೋನ್ ಮುಖಾಂತರ ಬೇರೆ ಬೇರೆ ಭಾಷೆಗಳಲ್ಲಿ ನಾರ್ತ್ ಇಂಡಿಯನು, ಉರ್ದು, ಹಿಂದಿಯಲ್ಲಿ, ಇನ್ನು ಮರಾಠಿಯಲ್ಲಿ ಕೂಡ ಬಂದಿತ್ತು, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಈವನ್ ತುಳುವಲ್ಲಿ ಬಂದಿತ್ತು. ಇಂಗ್ಲೀಷಲ್ಲಿ ಮಾತ್ರ ಒಬ್ಬ ಚೇಸ್ಟ್ ಇಂಗ್ಲೀಷಲ್ಲಿ, ಅಂದರೆ ಇಂಡಿಯನ್ ಇಂಗ್ಲೀಷ್ ಅಂತಲ್ಲ, ಅದರಲ್ಲಿ ಒಂದು ಬ್ರಿಟಿಷ್ ಇಂಗ್ಲೀಷ್ ಥರ ಅದರಲ್ಲಿ ಮಾತಾಡಿದ ಒಬ್ಬ. ಹಾಗೆ ಕಾಲ್ ಬಂದಾಗ ಅದನ್ನು ರೆಕಾರ್ಡ್ ಮಾಡಲಿಕ್ಕಾಗೋದಿಲ್ಲ. ಫೋನ್ ಮಾಡಿದ್ರೆ ಇದೆ ಸಿಗ್ತಾ ಇಲ್ಲ ಅದು ಯಾವುದು ಅಂತೇಳಿ. ಅಂದರೆ ಯಾವ ಥರ ಇಂಟರ್ನೆಟ್ ಕರೆಗಳ ಹೇಗೆ? ಹೌದು, ಇಂಟರ್ನೆಟ್ ಕರೆಗಳದು ಯಾವ ದೇಶದಿಂದ ಬರ್ತದೆ ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಈಗ ಒಂದು ಹಿಂಪಡ್ಕೊಳ್ಬೇಕು ನೀನು ಅಂತೇಳಿ. ಅಂದರೆ ಏನು ಡಿಮ್ಯಾಂಡ್ ಅವ್ರದ್ದು? ಏನು ನೀನು ಅದು ನೀನು ಪ್ರೆಷರಲ್ಲಿ ಮಾಡಿದ್ದದು ಹಿಂಪಡ್ಕೊಳ್ಬೇಕು ನೀನು ಅಂತ. ಇವಾಗ ಅದು ಬಿಟ್ಟು ಬೇರೆ ಏನೋ ಬೆದರಿಕೆ ಹಾಕಿದ್ದಾರೆ. ಏನು ಮಾತಾಡ್ತಾರೆ ನಿಮ್ಮ ಜೊತೆ ಅವರು? ಯಾವ ಧೈರ್ಯದಲ್ಲಿ ಮಾಡ್ತಾ ಇದ್ದೇನೆ ನೀನು ಅಂತೇಳಿ.
ನಮ್ಮನ್ನು ಎದುರಾಕೊಂಡು ನೀವು ಮಾಡಲಿಕ್ಕೆ ಸಾಧ್ಯ ನಿಮಗೆ ಅಂತೇಳಿ. ವಕ್ಫ್ ಹಗರಣದ ತನಿಖೆ ನಡೆಸಿದ್ದ ನಾಯಕ ವಕ್ಫ್ ಹಗರಣವನ್ನ ಮೊದಲಿಗೆ ಹೊರತೆಗೆದಿದ್ದೆ ಅನ್ವರ್ ಮಾಣಿಪ್ಪಾಡಿ. ಹೀಗಾಗಿಯೇ ಮೊನ್ನೆ ಲೋಕಸಭೆಯಲ್ಲೂ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖಿಸಿ ಅಮಿತ್ ಶಾ ಮಾತನಾಡಿದ್ರು. गृह मंत्री जी, मान्यवर, कर्नाटक की मणिपट्टी समिति का रिपोर्ट में पढ़ रहा हूं. इसमें मेरा कुछ नहीं है, खड़े मत हो जाना. ये मणिपट्टी समिति का रिपोर्ट है. 29,000 एकड़ भूमि वक्फ की बिजनेस के उपयोग के लिए किराए पर दे दी. विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला. ಅಮಿತ್ ಶಾ ಅಷ್ಟೇ ಅಲ್ಲ, ಬಹುತೇಕ ನಾಯಕರು ಅನ್ವರ್ ಮಾಣಿಪ್ಪಾಡಿ ವರದಿಯನ್ನೇ ಪ್ರಸ್ತಾಪಿಸಿ ಚರ್ಚೆ ನಡೆಸಿದ್ರು. ಹಾಗಾದ್ರೆ ಯಾರೋ ಅನ್ವರ್ ಮಾಣಿಪ್ಪಾಡಿ? ಇವರು ತಯಾರಿಸಿದ್ದ ವರದಿಯಲ್ಲೇ ಏನಿದೆ ಆ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೇವೆ ನೋಡಿ. ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ತನಿಖೆ ನಡೆಸಲು 2011ರಲ್ಲಿ ಅನ್ವರ್ ಮಾಣಿಪ್ಪಾಡಿಯವರನ್ನ ನೇಮಿಸಲಾಗಿತ್ತು. ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಮಾಣಿಪ್ಪಾಡಿಯನ್ನ ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ನೇಮಿಸಲಾಗಿತ್ತು. ಸದಾನಂದ ಗೌಡ ಸಿಎಂ ಆಗಿದ್ದಾಗ ಮಾಣಿಪ್ಪಾಡಿ ವರದಿ ನೀಡಿದ್ರು. ಈ ವರದಿಯಲ್ಲಿ ಹಲವು ನಾಯಕರ ಹೆಸರ ಉಲ್ಲೇಖವಾಗಿತ್ತು. ಇದೇ ವರದಿ ಲೋಕಸಭೆಯಲ್ಲಿ 2 ದಿನ ಚರ್ಚೆಗೆ ಅಸ್ತ್ರವಾಗಿತ್ತು. ಹಾಗಾದ್ರೆ ಲೋಕಸಭೆಯಲ್ಲಿ ಮಾಣಿಪ್ಪಾಡಿ ವರದಿಯಲ್ಲಿ ಏನಿತ್ತು ಅನ್ನೋ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಬೀದರ್ ಜಿಲ್ಲೆಯಲ್ಲಿ 1,803 ಎಕರೆ ಒತ್ತುವರಿಯಾಗಿ ನಿಸಾರ್ ಅಹಮದ್, ಫೈರೋಜ್ ಖಾನ್ ಇತರರು ಒತ್ತುವರಿ ಮಾಡಿದ್ದಾರೆ ಅಂತ ವರದಿ ನೀಡಲಾಗಿತ್ತು. ಹಾಗೆಯೇ ಬ್ರಹ್ಮಪುರ ಗ್ರಾಮದ ಬಂದೇ ನವಾಜ್ ಕೇಶುದರಾಜ್ನಲ್ಲಿ ಒತ್ತುವರಿಯಾಗಿದ್ದು ಮಾಜಿ ಸಂಸದ ಇಕ್ಬಾಲ್ ಅಹಮದ್ ಸರಡಗಿ ಹೆಸರ ಉಲ್ಲೇಖಿಸಿದ್ರು. ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಸಿಎಂ ದಿವಂಗತ ಧರ್ಮಸಿಂಗ್ ಭಾಗಿಯಾಗಿದ್ರು ಅಂತ ತಮ್ಮ ವರದಿಯಲ್ಲೇ ಉಲ್ಲೇಖಿಸಿದ್ರು. ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬಗ್ಗೆ 8,000 ಪುಟದ ಬೃಹತ್ ವರದಿಯನ್ನ ಸಲ್ಲಿಸಲಾಗಿತ್ತು. ಇದೇ ವರದಿ ಆಧರಿಸಿ ಮಲ್ಲಿಕಾರ್ಜುನ ಖರ್ಗೆ ಹೆಸರನ್ನ ಅನುರಾಗ್ ಠಾಕೂರ್ ಲೋಕಸಭೆಯಲ್ಲಿ ಉಲ್ಲೇಖಿಸಿದ್ದು ಕೋಲಾಹಲಕ್ಕೆ ಕಾರಣವಾಗಿತ್ತು. लेकिन कर्नाटक में जो घोटाले हुए सर, It is my challenge. उसमें इनके राष्ट्रीय अध्यक्ष 1 acre of wetland is occupied by me. मल्लिकार्जुन खड़गे जी का नाम भी आता है, जहां पर क्या I will resign. If it is proved, I will resign. Even if he proves. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧದ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ಅನ್ವರ್ ಮಾಣಿಪ್ಪಾಡಿ ಅದೇನೋ ಸುಳ್ಳು ಪ್ರಸ್ತಾವನೆಯಲ್ಲ, ತನಿಖೆಯಾಗಲಿ ಎಂದಿದ್ದಾರೆ. ಏನು ಸರ್ಕಾರ ಒಂದು ಒಳ್ಳೆ ಆಫೀಸರ್ ತಂಡ CBIಯಿಂದ ಕಳಿಸಿದರೆ 2 ದಿನಗಳಲ್ಲಿ ಗುಲ್ಬರ್ಗ ಅದು ಕಳಿಸಿಬಿಡುತ್ತೆ, ಅದರ ಮುಖವಾಡ ಕಳಿಸಿಬಿಡುತ್ತೆ, ಗೊತ್ತಾಗುತ್ತೆ ಅವ್ರು ಎಷ್ಟರ ಮಟ್ಟಿಗೆ ಅದರಿಂದ. ಅವರೆಲ್ಲ ಭಾಳಷ್ಟು ಮಂದಿ ಇದ್ದಾರೆ, ಧರ್ಮ್ ಸಿಂಗ್ ಅವರೆಲ್ಲ ಅಲ್ಲಿ ಭಾಳ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಬೇನಾಮಿ ಹೆಸರುಗಳಲ್ಲಿ ಪಡ್ಕೊಂಡಿದ್ದಾರೆ. ಅಂದು ನೀಡಿದ್ದ ವರದಿಗೆ ಇಂದು ನ್ಯಾಯ ಸಿಕ್ಕಿದೆ, ಸಂತಸವಾಗಿದೆ ಅಂತ ಮಾಣಿಪ್ಪಾಡಿ ಹೇಳಿದ್ದಾರೆ. ಆದರೆ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ ಮಾಡ್ತಿರೋರು ಮಾಣಿಪ್ಪಾಡಿಗೆ ಬೆದರಿಕೆ ಹಾಕ್ತಿದ್ದಾರಾ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ. ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರ, ಸುಪ್ರೀಂ ಮೆಟ್ಟಿಲೇರಿದ ಕಾಂಗ್ರೆಸ್. ಇದೆಲ್ಲದರ ಮಧ್ಯೆ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧಿಸಿರೋ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ವಿಧೇಯಕ ಅಂಗೀಕಾರದಿಂದ ಸಮಾನತೆಗೆ ಧಕ್ಕೆಯಾಗಿದೆ ಅಂತ ಅರ್ಜಿ ಸಲ್ಲಿಸಲಾಗಿದೆ. ಮತ್ತೊಂದು ಕಡೆ ವಕ್ಫ್ ಚರ್ಚೆಯಲ್ಲಿ ಭಾಗಿಯಾಗದ ರಾಹುಲ್ ಗಾಂಧಿ ಮತ್ತು ಕಲಾಪಕ್ಕೆ ಗೈರಾಗಿದ್ದ ಪ್ರಿಯಾಂಕ್ ಗಾಂಧಿ ನಡೆಗೆ ಮುಸ್ಲಿಂ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.